ನಮಸ್ಕಾರ ಸ್ನೇಹಿತರೆ. ಮನಸ್ವಿನಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 800 ರೂಪಾಯಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರವಾಗಿ ಬಂದು ಜಮಾ ಆಗುತ್ತೆ. ಇದು ಮಹಿಳೆಯರಿಗೆ ಸಿಗುವಂತ ಪೆನ್ಷನ್ ಮನಸ್ವಿನಿ ಯೋಜನೆ. ಈ ಒಂದು ಯೋಜನೆ ಅಡಿಯಲ್ಲಿ ಯಾವ ಮಹಿಳೆಯರಿಗೆ ಈ ಒಂದು ಪಿಂಚಣಿ ಸಿಗತ್ತೆ ಅದು ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗೂ ಈ ಪಿಂಚಣಿಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ಚೆಕ್ ಮಾಡಿ ಕೂಡ ನೋಡಬಹುದು. ಮನಸ್ವಿನಿ ಯೋಜನೆ ಅಡಿಯಲ್ಲಿ ನೋಡಿ, ರಾಜ್ಯದಲ್ಲಿನ ಬಡತನ ರೇಖೆಗಿಂತ ಕೆಳಗಿರುವ 40 ರಿಂದ 64 ವರ್ಷದೊಳಗಿರುವ 40 ರಿಂದ 64 ವರ್ಷದ ಒಳಗಿರುವ ಅವಿವಾಹಿತ ಹಾಗೂ ವಿಚ್ಛೇದಿತ ಮಹಿಳೆಯರಿಗೆ ಆರ್ಥಿಕ ಸೌಲಭ್ಯವನ್ನು ಒದಗಿಸಿ ಸಮಾಜದ ಮುಖ್ಯ ವಾಹಿನಿಗೆ ತರುವ ಉದ್ದೇಶದಿಂದ ಸರ್ಕಾರದ ಆದೇಶದಂತೆ 2023 ಅನ್ವಯ ಈ ಒಂದು ಯೋಜನೆ ಜಾರಿ ಮಾಡಲಾಗಿದೆ. ಇದರಲ್ಲಿ ನೋಡಿ, ಯಾವ ಅರ್ಹತೆ ಇರಬೇಕು ಮೊದಲೇ ಹೇಳಿದ್ದಾರೆ. ಬಡತನ ರೇಖೆಗಿಂತ ಕೆಳಗಿರುವ 40 ರಿಂದ 64 ವರ್ಷ ವಯಸ್ಸಿನ ಒಳಗಿರುವ ಅವಿವಾಹಿತ ಹಾಗೂ ವಿಚ್ಛೇದಿತ ಮಹಿಳೆಯರಿಗೆ ಆರ್ಥಿಕ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ. ಇದಕ್ಕೆ ನೋಡಿ, ಫಲಾನುಭವಿಯು 40 ರಿಂದ 64 ವರ್ಷದ ಒಳಗಿನವರಾಗಿರಬೇಕು. ಅರ್ಜಿ ಸಲ್ಲಿಸುವವರು ವಾರ್ಷಿಕ ಆದಾಯ ಅವರದು ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿದ್ರೂ ಪರವಾಗಿಲ್ಲ 32,000ಕ್ಕಿಂತಲೂ ಕಡಿಮೆ ಇರಬೇಕು ಅವರ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್. ನೆಕ್ಸ್ಟ್ ನೋಡಿ, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಹಾಗೂ ನಿರ್ಗತಿಕ ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ದೇವದಾಸಿ ವೇತನ ಅಥವಾ ಅಂಗವಿಕಲರ ವೇತನ ಅಥವಾ ಯಾವುದೇ ರೀತಿ ಮಾಶಾಸನವನ್ನು ಸಾರ್ವಜನಿಕ ಅಥವಾ ಖಾಸಗಿ ಮೂಲಗಳಿಂದ ಪಡೆಯುತ್ತಿರುವ ವ್ಯಕ್ತಿಗಳು ಈ ಯೋಜನೆ ಅಡಿಯಲ್ಲಿ ಮಾಶಾಸನ ಪಡೆಯಲು ಅರ್ಹರಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಮೇಲೆ ತಿಳಿಸಿರುವಂತಹ ಯಾವುದಾದ್ರೂ ಪೆನ್ಷನ್ ಅವರು ಪಡೆಯುತ್ತಿದ್ದರೆ ಅವರಿಗೆ ಈ ಒಂದು ಮಾಶಾಸನ ಸಿಗುವುದಿಲ್ಲ, ಈ ಒಂದು ಪೆನ್ಷನ್ ಸಿಗುವುದಿಲ್ಲ. ಅರ್ಥ ಆಯ್ತಾನೆ? ಮಿಕ್ಕದವರು ಹಾಕಬಹುದು. ನೆಕ್ಸ್ಟ್ ನೋಡಿ, ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು: 1ನೇ ದಾಖಲೆ BPL ಪಡಿತರ ಚೀಟಿ. ಅವರ ಹತ್ರ BPL ಪಡಿತರ ಚೀಟಿ ಇರಬೇಕು. ಇನ್ ಕೇಸ್ BPL ಪಡಿತರ ಚೀಟಿ ಇಲ್ಲ ಅಂದ್ರೆ ಆದಾಯ ಪ್ರಮಾಣ ಪತ್ರನ ಹಚ್ಚಬಹುದು. ಇದು 1ನೇ ಒಂದು ಅವರ ಡಾಕ್ಯುಮೆಂಟು. 2ನೇ ಡಾಕ್ಯುಮೆಂಟ್ ಏನಿದೆ ಅಂದ್ರೆ ಚುನಾವಣಾ ಗುರುತಿನ ಚೀಟಿ ಅಥವಾ ವಿಳಾಸ ದೃಢೀಕರಣ ದಾಖಲೆ ಅಥವಾ ವಯಸ್ಸಿನ ಬಗ್ಗೆ ದೃಢೀಕರಣ ಪತ್ರ. ನೋಡಿ, ಇದು ಬಹಳ ಇಂಪಾರ್ಟೆಂಟು. ಅವ್ರ ಹತ್ರ ವೋಟರ್ ID ಕಾರ್ಡ್ ಇದ್ರೆ ಪರವಾಗಿಲ್ಲ, ಅದನ್ನ ಹಚ್ಚಿ. ಅಥವಾ ವೋಟರ್ ID ಕಾರ್ಡ್ ಇಲ್ಲ ಅಂದ್ರೆ ಅವರ ಒಂದು ವಿಳಾಸದ ದೃಢೀಕರಣ ದಾಖಲೆ, ಯಾವುದಾದ್ರೂ ಅವರ ಅಡ್ರೆಸ್ ಪ್ರೂಫ್ ಅದು ಕೂಡ ಇಲ್ಲ ಅಂದ್ರೆ ಅವರ ವಯಸ್ಸಿನ ಬಗ್ಗೆ ಒಂದು ಯಾವುದಾದ್ರೂ ದೃಢೀಕರಣ ಪತ್ರನ ಹಚ್ಚಬೇಕು. ಸರಿನಾ? ನೆಕ್ಸ್ಟ್ 3ನೇ ದಾಖಲೆ ಅವಿವಾಹಿತರು ತಮಗೆ ವಿವಾಹ ಆಗಿಲ್ಲದಿರುವ ಬಗ್ಗೆ ಸ್ವಯಂ ಘೋಷಿತ ಪ್ರಮಾಣ ಪತ್ರ. ನೋಡಿ, ಇವರು ನಿಜವಾಗ್ಲೂ ಮದುವೆ ಆಗಿಲ್ಲ ಅಂತ ಇವರು ಇಲ್ಲಿ ದೃಢೀಕರಣ ಮಾಡಬೇಕಾಗತ್ತೆ. ಅದಕ್ಕೆ ಅವರು ಸ್ವಯಂ ದೃಢೀಕರಣ ಮಾಡಬೇಕಾಗತ್ತೆ. ಒಂದು ಲೆಟರ್ ಬರೀಬೇಕಾಗತ್ತೆ, ಇಲ್ಲ ಅಂದ್ರೆ ಅದ ಲೆಟರ್ನ ಟೈಪಿಂಗ್ ಮಾಡಿ ಅವರು ಸ್ವಯಂ ದೃಢೀಕರಣ ಅಂತ ಮೇಲೆ ಟೈಟಲ್ ಕೊಟ್ಟು ತೆಳಗಡೆ ನಾನು ವಿವಾಹಿತ ಆಗಿಲ್ಲ, ವಿವಾಹ ಆಗಿಲ್ಲ ಅಂತ ಅವರು ದೃಢೀಕರಣ ಮಾಡಬೇಕಾಗತ್ತೆ. ಅವರು ಒಂದು ಸಹಿ ಕೂಡ ಹಾಕಬೇಕಾಗತ್ತೆ. ನೆಕ್ಸ್ಟ್ ನೋಡಿ, 4ನೇ ಒಂದು ಡಾಕ್ಯುಮೆಂಟು ವಿವಾಹ ವಿಚ್ಛೇದಿತರು ವಿಚ್ಛೇದನದ ಸ್ವಯಂ ಘೋಷಿತ ಪ್ರಮಾಣ ಪತ್ರನ ಹಚ್ಚಬೇಕು. ಇವಾಗ ಅವ್ರು ಏನಾದ್ರೂ ಮದುವೆ ಆಗಿದ್ರೆ, ಅವರು ವಿಚ್ಛೇದಿತರಾಗಿದ್ದರೆ, ಅವರು ವಿಚ್ಛೇದನ ಪಡೆದುಕೊಂಡಿದ್ದೇವೆ ಅಂತ ಒಂದು ಸ್ವಯಂ ಘೋಷಿತ ಪ್ರಮಾಣ ಪತ್ರವನ್ನ ಕೂಡ ಕೊಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಬ್ಯಾಂಕ್ ಅಥವಾ ಅಂಚೆ ಇಲಾಖೆ ವಿವರ ಅಂತ ಹೇಳಿದ್ದಾರೆ. ಇವರಿಗೆ ಯಾವ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಈ ಪಿಂಚಣಿ ಬಂದು ಜಮಾ ಆಗಬೇಕು, ಆ ಒಂದು ಬ್ಯಾಂಕ್ ಅಕೌಂಟ್ ಪ್ರತಿನ ಹಚ್ಚಬೇಕು. ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೆ ಅಂಚೆ ಖಾತೆಯ ಒಂದು ಪಾಸ್ಬುಕ್ ಇದ್ರೆ, ಅಂಚೆ ಇಲಾಖೆಯಲ್ಲಿ ಒಂದು ಪಾಸ್ಬುಕ್ ಮಾಡಿಕೊಂಡಿದ್ರೆ, ಅಕೌಂಟ್ ಮಾಡಿಕೊಂಡಿದ್ರೆ ಅದರ ಒಂದು ವಿವರನ ಅಥವಾ ಜೆರಾಕ್ಸ್ನ ಹಚ್ಚಬೇಕು. ಅದಕ್ಕೆ ಪೆನ್ಷನ್ ಜಮಾ ಆಗತ್ತೆ. ನೆಕ್ಸ್ಟ್ ಇವರ ಒಂದು ಆಧಾರ್ ಕಾರ್ಡ್ ಪ್ರತಿ ಕೂಡ ಹಚ್ಚಬೇಕು. ಸೊ ಈ ಎಲ್ಲ ದಾಖಲೆಗಳು ಇದ್ದಾಗ ನೀವು ಏನ್ ಮಾಡಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ನೋಡಿ, ಇವರಿಗೆ ಎಷ್ಟು ಸಿಗತ್ತೆ ಪಿಂಚಣಿ? 800 ರೂಪಾಯಿ ಪ್ರತಿ ತಿಂಗಳು ಸಿಗತ್ತೆ.
ಸೊ ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿಯಲ್ಲಿರುವ ಅಟಲ್ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಬಹುದಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಈ ಒಂದು ವಿಷಯನ ತಿಳಿಸಿಕೊಟ್ಟಿದ್ದೇನೆ. ತುಂಬಾ ಜನ ಕೇಳ್ತಾ ಇದ್ರು ಮನಸ್ವಿನಿ ಯೋಜನೆ ಅಂದ್ರೆ ಏನ್ ಹೇಳಿಕೊಡಿ ಸರ್ ಅಂತ, ಅದಕ್ಕೆ ಈ ವಿಡಿಯೋ ಮಾಡಿದ್ದೇನೆ. ಇನ್ನೂ ಅನೇಕ ಪಿಂಚಣಿಗಳ ಬಗ್ಗೆ ಎಲ್ಲ ಮಾಹಿತಿ ನಿಮ್ಗೆ ನೋಡಬಹುದು. ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನದ ಬಗ್ಗೆ ವಿಡಿಯೋ ಹಾಕಿದ್ದೇನೆ, ಈ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಇದೆ. ನಿರ್ಗತಿಕ ವಿಧವಾ ವೇತನದ ಬಗ್ಗೆ ವಿಡಿಯೋ ಹಾಕಿದ್ದೇನೆ. ಸಂಧ್ಯಾ ಸುರಕ್ಷಾ ಯೋಜನೆ, ದೇವದಾಸಿ ಯೋಜನೆ ವೇತನ ಹಾಗೂ ಅಂಗವಿಕಲರ ವೇತನ, ಎಲ್ಲ ವೇತನಗೆ ಸಂಬಂಧಪಟ್ಟಂತ ವಿಡಿಯೋ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ ನೋಡಬಹುದು. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಯಾಕಂದ್ರೆ ಇಂಥ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಎಲ್ರಿಗೂ ಬೇಕು. ಇಂಥ ವಿಷಯಗಳು ನಿಮ್ಗೆ ಜಾಸ್ತಿ ಎಲ್ಲಿ ಹುಡ್ಕೋಕೆ ಸಿಗಲ್ಲ, ಸುಮ್ಮನೆ ಮಧ್ಯವರ್ತಿಗಳು ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೇನೆ. ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು.